ಇನ್ನು ಕುಳಿತಲ್ಲಿ ಮಾಡುವಂಥ ಆಸನಗಳಲ್ಲಿ ಮುಂದಿನ ಆಸನ ವಜ್ರಾಸನ. ಬಹಳ ಅದ್ಭುತ ಆಸನ ಬಂಧುಗಳೇ. ಈ ವಜ್ರಾಸನ ಇಷ್ಟ ಅದ್ಭುತ ಆಸನ ಇದು. ಪ್ರತಿಯೊಬ್ಬರು ಈ ವಜ್ರಾಸನವನ್ನು ಹಾಕಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಶರೀರ ಏನಾಗ್ತದೆ, ವಜ್ರದಂಗೆ ಆಗ್ತದೆ, ವಜ್ರದಂಗೆ. ಅಂಥ ಒಂದು ವಜ್ರಾಸನವನ್ನು ಯಾವ ರೀತಿ ಆಗಬೇಕು ಮತ್ತು ಯಾವ ರೀತಿ ಆ ವಜ್ರಾಸನದ ಹೊರಗಡೆ ಬರಬೇಕು ಇದನ್ನು ಸರಿಯಾಗಿ ಇವಾಗ ತಿಳ್ಕೊಳ್ಳೋಣ. ನೋಡ್ರಿ, ಈಗ ದಂಡಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನುಹುರಿ ನೇರ ಇರಲಿ. ನಿಧಾನವಾಗಿ ಈಗ ಬಲಗಾಲನ್ನು ಮಡಿಚಿ, ಬಲಗೈ ಸಹಾಯದಿಂದ ಮಡಿಚಿ, ಪಾದಗಳು ಮುಂಗಾಲುಗಳು ಮೇಲ್ಮುಖ ಮಾಡಿರಲಿ, ಕಾಲುಗಳು ಅಂಗಾಲುಗಳು ಮೇಲ್ಮುಖ ಮಾಡಿರಲಿ, ಮುಂಗಾಲು ಹಿಂದಕ್ಕೆ ಚಾಚಿರಲಿ. ಈಗ ಎಡಗಾಲನ್ನು ಎಡಗೈನಿಂದ ತಗೊಳ್ಳಿ. ಈಗ ಎರಡು ಮೊಳಕಾಲುಗಳ ನಡುವೆ 4 ಬಟ್ಟಿನ ಅಂತರ ಇರಲಿ. ದೃಷ್ಟಿ ಎದುರುಗಡೆ ಇರಲಿ. ಹಿಂದೆ ಹೆಬ್ಬೆರಳಿನ ತುದಿಗಳು ಸ್ಪರ್ಶ ಆಗಿರಬೇಕು ಮತ್ತು ಫಿ ಶೇಪ್ ಇರಬೇಕು. ಶೀಟ್ ಅದರ ಮೇಲೆ ಹಿಂಗೆಲ್ಲ ಊರಬೇಕು. ಈಗ ನೋಡಿ, ನಾನು ಒಂದಿಷ್ಟು ತಿರುಗಿಸಿ ನಿಮಗೆ ತೋರಿಸ್ತೇನೆ. ನಾನು ಈ ರೀತಿಯಾಗಿ ಹೆಬ್ಬೆರಳಿನ ತುದಿಗಳು ಜೋಡಿಸಿದ್ದಿರಬೇಕು. ಇಲ್ಲಿ ಫಿ ಶೇಪ್ ಇರಬೇಕು. ಇಲ್ಲಿ ಈ ರೀತಿಯಾಗಿ ನಮ್ಮ ಶೀಟನ್ನು ಹಿಂಗೆ ಊರಬೇಕು. ನೋಡಿ, ಈ ಭಾಗವನ್ನು ಇಲ್ಲಿ ಊರಬೇಕು. ಆದರೆ ಮೊದಲು ಕೆಲವೊಂದು ಜನರಿಗೆ ಇವೆಲ್ಲ ಸ್ವಲ್ಪ ಮಸಲ್ಸ್ ಹಿಡ್ದಂಗೆ ಆಗಿಬಿಡ್ತಾವೆ, ಮಸಲ್ ಕ್ಯಾಚ್ ಆದಂಗೆ ಆಗ್ತಾವೆ. ಅದಕ್ಕಾಗಿ ಮೊದಲು ಒಂದು ಅರ್ಧ ನಿಮಿಷ ಈ ಥರ ಮಾಡ್ತಾ ಹೋಗ್ಬೇಕು. ಆದರೆ ತಪ್ಪು ಏನು ಮಾಡ್ತಿರ್ತಾರೆ, ಓವರ್ಲ್ಯಾಪ್ ಮಾಡ್ತಾರೆ. ಈ ಥರ ಇದು ತಪ್ಪಿದು. ವಜ್ರಾಸನ ಈ ರೀತಿಯಾಗಿ ಓವರ್ಲ್ಯಾಪ್ ಮಾಡ್ತಾರೆ. ಅಂದರೆ ಒಂದ್ರ ಮ್ಯಾಗ ಒಂದು ಪಾದವನ್ನು ಇಡ್ತಾರೆ. ಈ ಥರ ಇಡಬಾರ್ದು. ಮತ್ತು ಹಿಂಗೂ ಕುಂತ್ಕೋತಾರೆ. ಯಾಕಂದರೆ ಒಂದಿಷ್ಟು ಟಿ ವಿನಲ್ಲಿ ನೋಡುವಾಗ ಏನಾಗ್ತದೆ, ಇದೇ ಥರ ಮಾಡಿದಾರನೋ ಅಂತ ಅನ್ನುವಂಗೆ ಅನಿಸ್ತದೆ. ಇದು ತಪ್ಪು. ಈಗ ಸರಿ ಯಾವುದು, ಇದು ನೋಡಿ. ಈ ರೀತಿಯಾಗಿ ಕುಂತ್ಕೋಬಹುದು. ಈಗ ನೋಡಿ, ಇದು ವಜ್ರಾಸನ. ಶರೀರ ವಜ್ರದಂಗೆ ಆಗ್ತದೆ, ಹೃದಯ ಕೋಮಲ ಆಗ್ತದೆ, ಮನಸ್ಸುಗಳು ಒಂದು ಬಹಳ ಅದ್ಭುತವಾಗಿ ಅವು ವಿಕಸಿತ ಆಗ್ತವೆ. ನೋಡ್ರಿ, ಈ ರೀತಿಯಾಗಿ ಇದು ವಜ್ರಾಸನ. ಈ ವಜ್ರಾಸನದ ಲಾಭಗಳನ್ನ ಒಂದಿಷ್ಟು ನೋಡ್ರಿ, ಬಹಳ ಚಮತ್ಕಾರ ಇದು. ಇದು ಧ್ಯಾನಾತ್ಮಕ ಆಸನ. ಮನಸ್ಸಿನ ಚಂಚಲತೆಯನ್ನ ಇದು ದೂರ ತೊಲಗಿಸ್ತದೆ. ಭೋಜನದ ನಂತರ ಮಾಡಬಹುದಾದಂಥ ಏಕಮಾತ್ರ ಆಸನ ಇದು. ಭೋಜನದ ನಂತರ ಮಾಡಬಹುದಾದಂಥ ಏಕಮಾತ್ರ ಆಸನ. ಇದರಿಂದ ಅಜೀರ್ಣ, ಆಮ್ಲಪಿತ್ತ, ಗ್ಯಾಸ್, ಮಲಬದ್ಧತೆಗಳು ದೂರ ಆಗ್ತಾವ. ಊಟವಾದ ಮೇಲೆ, ಪ್ರಸಾದ ತಗೊಂಡ ಮೇಲೆ ಏನಪ್ಪಾ ಅಂತಂದರೆ ಒಂದು 5 ನಿಮಿಷಗಳ ಕಾಲ ಮಾಡೋದ್ರಿಂದ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ. ಇಂಡೈಜೆಷನ್ ಪ್ರಾಬ್ಲಮ್ ದೂರ ಆಗಿಬಿಡ್ತದೆ. ದಿನನಿತ್ಯ ಒಂದು 2 ರಿಂದ 3 ನಿಮಿಷ ಹಿಡ್ಕೊಂಡು ಒಂದು 5 ನಿಮಿಷದವರೆಗೇನು ಏನು ಮಾಡಬೇಕು, ಈ ವಜ್ರಾಸನದಲ್ಲಿ ಕುಂತ್ಕೊಳ್ಬೇಕು. ಇನ್ನು ಮೊಳಕಾಲು ಅಂದರೆ ಮಂಡಿಯ ನೋವನ್ನು ಇದು ಪರಿಹರಿಸ್ತದೆ. ಆದರೆ ಏನಪ್ಪ ಎಚ್ಚರಿಕೆ ಅಂದರೆ, ಈಗಾಗಲೇ ಅತಿಯಾಗಿ ಮೊಳಕಾಲು ನೋವುಗಳಿದ್ದು, ಮೊಳಕಾಲಿನ ಏನಪ್ಪ ಅಂತಂದರೆ ಮಂಡಿಗಳು ಸವಕಳಿ ಆಗೈತಿ, ಮೊಳಕಾಲು ಪಟ್ಟಿಗಳ ಸಮದಾವ, ಕಟ್ ಶಬ್ದ ಬರ್ಲತ್ತವ ಅಂಥವ್ರು ಇದನ್ನ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಾಂದ್ರೆ ಏನಾಗಿಬಿಡ್ತದೆ, ಲಾಕ್ ಆಗಿ ಕುಂತ್ಕೊಂಡ್ಬಿಡ್ತಾವ. ಅದಕ್ಕಾಗಿ ನೀವೇನು ಮಾಡಬೇಕು, ಅಲ್ಲೊಂದು ಗಾದಿ ಇರ್ತದೆ ಈ ಮೊಳಕಾಲಿನದರಲ್ಲಿ, ಅದೆಲ್ಲ ಹಾನಿಯಾಗಿಬಿಟ್ಟಿರ್ತದೆ. ಅದಕ್ಕಾಗಿ ನೀವು ಪ್ರಾಣಾಯಾಮಗಳನ್ನ ಮಾಡ್ತಾ ಹೋದರೆ ಮತ್ತಲ್ಲಿ ಏನಾಗ್ತದೆ, ಅವು ಏನಪ್ಪ ತುಂಬಿಕೊಂಡು ಬರ್ತಾವ, ಮತ್ತು ಮೊಳಕಾಲು ಸ್ನಾಯುಗಳು ಸಹಿತ ಬಲಿಷ್ಠ ಆಗ್ತಾವ. ಪ್ರಾಣಾಯಾಮಗಳ ಜೊತೆಗೆ ಆಮೇಲೆ ನೀವು ಬೇಕಾದ್ರೆ ವಜ್ರಾಸನವನ್ನು ಟ್ರೈ ಮಾಡಬಹುದು. ಇದು ವಜ್ರಾಸನ, ಬಹಳ ವಿಶೇಷ ಚಮತ್ಕಾರ ಬಂಧುಗಳೇ. ನಿಮಗೆ ಈ ವಜ್ರಾಸನದಲ್ಲಿ ಕುಂತ್ಕೊಳ್ಳೋದ್ರಿಂದ ಡೈಜೆಷನ್ ಎಕ್ದಮ್ ಫಾಸ್ಟ್ ಆಗ್ತದೆ, ಮೋಷನ್ ಎಕ್ದಮ್ ಕ್ಲಿಯರ್ ಆಗ್ತದೆ. ರಾತ್ರಿ ಮಲಗುವಾಗ 5 ನಿಮಿಷ, ಬೆಳಿಗ್ಗೆ ಎದ್ದು ಕೂಡಲೇ 5 ನಿಮಿಷ, ಬರೀ 5 ನಿಮಿಷ ನೀವು ವಜ್ರಾಸನದಲ್ಲಿ ಕುಂತ್ಕೊಂಡು ನೋಡಿ, ನಿಮಗೆಂದೂ ಮಲಬದ್ಧತೆ ಸಮಸ್ಯೆ ಕಾಡೋದಿಲ್ಲ. ಇದು ಗ್ಯಾರಂಟಿ. 100,000 ಜನ ನನ್ನ ಶಿಬಿರದಲ್ಲಿ ಅದರಿಂದ ಮುಕ್ತಿಯನ್ನು ಪಡೆದಿದ್ದಾರೆ. ಆದರೆ ಏನು, ಒಂದು ಕಂಡೀಷನ್ ನೀವು ಮಾಡಬೇಕು. ಯಾರಿಗೆ ಮಾಡಲಿಕ್ಕೆ ಸಾಧ್ಯದನೋ ಅವ್ರು ಮಾಡಬೇಕು. ಅದಕ್ಕಾಗಿ ಮಾತ್ರೆಗಳು ನುಂಗಿ ನೀವು ಮಲವನ್ನು ಹೊರಗಡೆ ಹಾಕೋದು ತಪ್ಪದು. ಯಾಕಂದರೆ ಅಡಿಕ್ಟ್ ಆಗಿಬಿಡ್ತಾವೆಲ್ಲ ಕರಳುಗಳು. ಬಹಳ ವಿಶೇಷ ಇದು. ಇದ್ಯಾವುದಿದು, ವಜ್ರಾಸನ. ಬಹಳ ಚಮತ್ಕಾರ ಆಸನ ಬಂಧುಗಳೇ. ನೀವೆಲ್ಲನೇನು ಸ್ಟೂಲು, ಚೇರು, ಆಮೇಲೆ ಇವು ಸೋಫಾ ಇವುಗಳನ್ನ ಬಳಸದೆ ನಿಮ್ಮ ಮನೆಯಲ್ಲಿ ಏನು ಮಾಡಿರಿ, ಈ ಥರ ಒಂದು ಜಮಖಾನ್ ಬಳಸದೆ ನಿಮ್ಮ ಮನೆಯಲ್ಲಿ ಏನು ಮಾಡಿ, ಒಂದು ಕೋಣೆಯಲ್ಲಿ, ಒಂದು ಕಾರ್ನರ್ನಲ್ಲಿ ಅಥವಾ ನೀವೆಲ್ಲಿ ಕುಂತ್ಕೋತಿರೋ ಅಲ್ಲಿ ಇಡ್ರಿ. ಯಾವಾಗ ಕುಂತ್ಕೋತಿರೋ ಅವಾಗ ವಜ್ರಾಸನದಲ್ಲಿ ಕುಂತ್ಕೊಂಡಾಗ ವಜ್ರಾಸನದಲ್ಲಿ ಕುಂಡ್ರಿ. ನಿಮ್ಮ ಚಮತ್ಕಾರ ನೀವು ನೋಡೋರು ಅಂತ ನಿಮ್ಮ ಎಲ್ಲೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಯಾಕಂದರೆ ಹೊಟ್ಟೆ ಶುದ್ಧಿ ಆಗಬೇಕು. ಹೊಟ್ಟೆ ಶುದ್ಧಿ ಆದರೆ ಮೈ ಹಗರಾಗಿಬಿಡ್ತದೆ. ಅದಕ್ಕಾಗಿ ಇದು ವಜ್ರಾಸನ.
ಈಗ ಕುಂತಲೆ ಮಾಡುವಂಥ ಆಸನಗಳಲ್ಲಿ ಮುಂದಿನ ಆಸನ, ವಜ್ರಾಸನದಲ್ಲಿ ಕುಂತ್ಕೊಂಡು ಮಾಡುವಂಥ ಆಸನಗಳು. ಈಗ ಈ ವಜ್ರಾಸನದಿಂದ ನಾವು ಹೊರಗಡೆ ಬರಬೇಕು ಬಂಧುಗಳೇ. ಇದೇ ವಜ್ರಾಸನದ ಹೊರಗಡೆ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನು ಈಗ ನೋಡ್ಕೊಳ್ಳಿ. ವಜ್ರಾಸನದ ಹೊರಗಡೆ ಬರಬೇಕು. ಹೊರಗಡೆ ಬರೋದನ್ನು ಸರಿಯಾಗಿ ನೋಡ್ಕೊಳ್ರಿ, ಯಾಕಂದರೆ ಡೈರೆಕ್ಟಾಗಿ ವಜ್ರಾಸನದಿಂದ ಏಳಿಗೆ ಹೋಗಬಾರ್ದು. ಈಗೇನು ಮಾಡಬೇಕು, ಹೆಬ್ಬಟ್ಟನ್ನು ಒಳಗಡೆ ಹಾಕಿ ಕೈ ಬೆರಳುಗಳನ್ನು ಈ ರೀತಿಯಾಗಿ ಮಡಿಸ್ಬೇಕು. ನೀವು ಎಷ್ಟು ಸಾಧ್ಯನೋ ಒಂದು 2-3 ಫುಟ್ನಷ್ಟು ಮುಂದಕ್ಕೆ ಬರಬೇಕು. 2-3 ಫುಟ್ನಷ್ಟು ಮುಂದಕ್ಕೆ ಬರಬೇಕು. ಬಂದು ಹಿಂದಿನ ಕಾಲುಗಳನ್ನ ಏನು ಮಾಡಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಮತ್ತೆ ಹಿಂದಕ್ಕೆ ಹೋಗಬೇಕು, ಮತ್ತೆ ಮುಂದಕ್ಕೆ ಬರಬೇಕು. ಯಾಕಂದ್ರೆ ಈ ಪಾದದ ಏನಪ್ಪಾ ಅಂತಂದ್ರೆ ಇವು ಕಣಕಾಲುಗಳು ಬಿಗಿದಿರ್ತಾವ, ನೋಯ್ತಿರ್ತಾವ. ಮೊದಲು ಮಾಡುವಾಗ ರೂಢಿ ಆದ್ಮೇಲೆ ಏನಿಲ್ಲ, ಪಟ್ನ ಕೊಂಡಿರ್ಬೋದು, ಪಟ್ನ ಏಳಬಹುದು, ಚಕ್ನ ಕುಂತ್ಕೋಬಹುದು, ಚಕ್ನ ಏಳಬಹುದು. ಈ ರೀತಿಯಾಗಿ ಒಂದು 4-5 ಬಾರಿ ಮಾಡಿ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಎಡಗೈಯನ್ನು ಊರ್ಬೇಕು ನೆಲಕ್ಕೆ. ಈ ರೀತಿಯಾಗಿ ಊರಿ ನಿಧಾನವಾಗಿ ಕಾಲುಗಳನ್ನ ಬಿಡಿಸಿ ಒಂದಿಷ್ಟು ಏನಾಗಬೇಕು, ರಿಲ್ಯಾಕ್ಸ್ ಆಗಬೇಕು. ಇದೇನಿದು ವಜ್ರಾಸನದಿಂದ ಹೊರಗಡೆ ಬರುವಂಥ ಒಂದು ವಿಧಿ ಇದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಡೈರೆಕ್ಟಾಗಿ ಇಳಕ್ಕೆ ಹೋಗ್ಬಾರ್ದು, ಡೈರೆಕ್ಟಾಗಿನೂ ಎದ್ದು ಆ ಕಡೆಯಿಂದ ಬಂದುಬಿಟ್ಟು ಡೈರೆಕ್ಟಾಗಿ ಕುಂತ್ಕೊಳ್ಳಿಕ್ಕೂ ಹೋಗ್ಬಾರ್ದು. ದಂಡಾಸನದಲ್ಲಿ ಕುಂತ್ಕೋಬೇಕು. ಆಮೇಲೆ ಮುಂದಕ್ಕೆ ಹೋಗಿ ಮಗ್ಲಿಗೆ ಬಂದು ಆ ವಜ್ರಾಸನದಿಂದ ಹೊರಗಡೆ ಬರಬೇಕು. ಇದು ವಜ್ರಾಸನದ ಪೂರ್ಣ ಪ್ರಮಾಣದ ವಿಧಿ ಇದು. ಈಗ ಮುಂದಿನ ಆಸನ